ಸಿದ್ದರಾಜ್ ಅಂತ. ನಾನು ಛಲವಾದಿ ಮಹಾಸಭಾ ರಾಜ್ಯ ನಿರ್ದೇಶಕ ಹಾಗೂ ಆನಂದ ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು CG ಶ್ರೀನಿವಾಸ್ಗೆ ಅವ್ರಿಗೆ ಬೆಂಗಳೂರಲ್ಲಿ ಅಭಿನಂದನೆ ಕಾರ್ಯಕ್ರಮ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವರ್ಗದ ದಲಿತರು ಸಮೂಹಗಳು ಅವ್ರಿಗೆ ಇನ್ನೂ ಅತಿ ಹೆಚ್ಚು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕಂತ ನಾನು ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ನಾನು ಒಂದು ಸಾಮಾನ್ಯ ಬೇರೆ ಒಂದು ಕಮ್ಯುನಿಟಿಯಿಂದ ಸಮೂಹದಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. CG ಶ್ರೀನಿವಾಸ್ ಅವರು ಕೈಗಾರಿಕಾ ಇಂಡಸ್ಟ್ರಿಗಳನ್ನ ದಲಿತರಿಗೆ ಹಂಚಿಕೆ ಮಾಡಿಕೊಡೋಕ್ಕೆ ಸಹಾಯ ಯಾವ ರೀತಿ ಆಗ್ಬೋದು ಅನ್ನೋ ರೀತಿಯಿಂದ ಒಂದು ಕಾರ್ಯಕ್ರಮ ತಗೊಂಡಿದ್ರು. ಅದು ವಿಚಾರ ತಿಳಿದು ನಾನು ಅಲ್ಲಿ ಹೋದಾಗ ಅವರು ಏನು ಕೈಗಾರಿಕಾ KDB ಅವರಿಂದ 50% ಸಬ್ಸಿಡಿ ಇತ್ತು, ಅದನ್ನು 75% ಸಬ್ಸಿಡಿಗೆ ಅವರು ಯಡಿಯೂರಪ್ಪನವರ ಕಾಲದಲ್ಲಿ ಮಾಡಿಸಿದ್ರು. ಅದಲ್ಲದೆ 75% ಸೀಡ್ ಕ್ಯಾಪಿಟಲ್ ಅನ್ನೋದೊಂದು ಮಾಡಿಕೊಟ್ರು. ಅದು 4 ತಿಂಗಳು ಉಚಿತವಾಗಿ ಸಾಲ ಕೊಟ್ಟು ಇನ್ನು ಉಳಿದ 6 ವರ್ಷಗಳ ಕಾಲ ಬಡ್ಡಿ ಹಾಕುವಂಥದ್ದೊಂದು ಸ್ಕೀಮ್ ಮಾಡಿದ್ದಾರೆ. ಅದಲ್ಲದೆ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು KDBಗೆ ಬರಬೇಕಾಗಿರೋ ಅದರಿಂದ ಅನುದಾನ ಬರದೇ ಇರೋದ್ರಿಂದ ಯಾವುದೇ ಆದಂಥ ನಮ್ಮ ದಲಿತರುಗಳಿಗೆ ಭೂ ಹಂಚಿಕೆ ಮಾಡೋದಕ್ಕೆ ತಡ ಮಾಡ್ತಾ ಇದ್ದಿತ್ತು ಕೈಗಾರಿಕಾ ಇಲಾಖೆ. ಅಲ್ಲಿ ಹೋರಾಟ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು KSFC ಅವರಿಂದ KDB ಅವರು 3 ಜನದ ಹತ್ರ ಸತತ ಪ್ರಯತ್ನದಿಂದ ಮಾಡಿ ಇವಾಗ ಈ ಬಡ್ಜೆಟಲ್ಲಿ ಹಣ ಬಿಡುಗಡೆ ಮಾಡೋಕ್ಕೆ CM ಅವ್ರಿಗೆಲ್ಲ ಒತ್ತಾಯ ಮಾಡಿದ್ದಾರೆ. ಇದರಿಂದ ಸುಮಾರು ಲಕ್ಷಾಂತರ ಜನ ದಲಿತ ಉದ್ಯಮಿಗಳಾಗೋಕ್ಕೆ ಒಂದು ಅವಕಾಶ ಇರುತ್ತೆ.